ವಿಲೇಜಲ್ಲಿ ಫಾರ್ಮಿಂಗ್ನ ನಮ್ಮ ಸೈಡ್ನಲ್ಲಿ ಜನರು ಯಾವ ರೀತಿ ಮಾಡ್ತಾರೋ ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಹೇಳಿ. ಚಾರ್ನೆನ ಯಾಕೆ ಯೂಸ್ ಮಾಡ್ತಾರೆ? ಕುರ್ಪಿಲಿ ಅಡ್ಡಂಗಿಲ್ಲ, ಗುದ್ಲಿಲಿ ಯಾಕೆ ಅಡ್ಡಂಗಿಲ್ಲ? ಈ ಒಂದು ಪ್ರೊಸೆಸ್ನಾಗ ಬಹಳಷ್ಟು ಇಂಪಾರ್ಟೆಂಟ್ ಹೊಂದಿರುವಂಥ ಕೆಲಸ ಅಂದ್ರೆ ಬೀಟಲ್ಲಿ ಫಾರ್ಮಿಂಗ್ ಅಥವಾ ವಿಲೇಜಲ್ಲಿ ಫಾರ್ಮಿಂಗ್ನ ನಮ್ಮ ಸೈಡ್ನಲ್ಲಿ ಜನರು ಯಾವ ರೀತಿ ಮಾಡ್ತಾರೋ, ಹೆಂಗೆ ಮಾಡ್ತಾರೋ, ವರ್ಷಕ್ಕೊಂದು ಸರ್ತಿ ಒಂದು ಕೆಲಸ ಮಾಡ್ಬೇಕಾಗ್ತೈತಿ. ಆ ಕೆಲಸ ಯಾವುದು, ಅದನ್ನ ಯಾಕೆ ಮಾಡ್ತಾರೋ ಎಲ್ಲ ಫುಲ್ ಆ್ಯಂಡ್ ಫೈನಲ್ ಆಗಿ ಡಿಟೇಲ್ ಆಗಿ ವಿಡಿಯೋ ನಿಮ್ಮ ಮುಂದೆ ಬರ್ತೈತಿ. ವಿಡಿಯೋನ ಎಂಡ್ ತನಕ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಸ್ಟಾರ್ಟ್ ಮಾಡೋಣ. ನಾನೇನು ನೀವು ನೋಡತ್ತೀರಿ ಬೀಟಲ್ಲಿ ಫಾರ್ಮ್ ಐತಿ. ಇದು ಒಂಥರದ ಪ್ರೊಟೆಕ್ಟಿವ್ ಕಲ್ಟಿವೇಶನ್ದಾಗ ಬರ್ತೈತಿ. ಅಂದ್ರೆ ಸೈಡ್ದಿಂದ ಇದನ್ನ ಪ್ರೊಟೆಕ್ಟ್ ಮಾಡಿರ್ತಾರೋ. ಫುಲ್ಲಿ ಪಾಲಿ ಹೌಸ್ದಾಗೂ ಕೂಡ ನಮ್ಮ ಊರಲ್ಲಿ ಜನರು ಬೀಟಲಿಪ್ನ ಬೆಳೆಯತ್ತಾರು, ವಿಳೆದೆಲೆನ ಬೆಳೆಯತ್ತಾರು. ಆದ್ರೆ ಟ್ರೆಡಿಷನಲ್ ಮೆಥಡ್ ಇದೈತಿ. ಇವಾಗ ಈ ರೀತಿಯ ಸೆಡ್ನೆಟ್ಗಳನ್ನ ಯೂಸ್ ಮಾಡತ್ತಾರು. ಮೊದಲೆಲ್ಲ ಕಬ್ಬಿನ ರೌಂದಿ ಅದು ಇದನ್ನೆಲ್ಲ ಯೂಸ್ ಮಾಡಿ ಇದನ್ನ ಒಂದು ಪ್ರೊಟೆಕ್ಟ್ ಮಾಡ್ತಿದ್ರು. ಒಂದು ಗಾಳಿ ಎಷ್ಟು ಜೋರಾಗಿ ಗಾಳಿ ಬೀಸ್ತೈತಿ ನೋಡು, ಅಷ್ಟ ಎಲೆಗಳು ಪ್ಲೇನ್ ಆಗಿ ಬರಂಗಿಲ್ಲ, ಡೊಂಕ್ ಡಿಂಕೆಲ್ಲ ಆಗ್ತಾವು. ಅದಕ್ಕೋಸ್ಕರ ಈ ಒಂದು ರೀಸನ್ ಐತಿ. ಎರಡನೇ ರೀಸನ್ ಅಂದ್ರೆ ಹೊರಗಿಂದ ಬರುವಂಥ ಗಾಳಿ ಜೊತೆಗೆ ಬರುವಂಥ ಧೂಳು ಏನೈತಿ, ಆ ಧೂಳು ಎಲೆ ಮೇಲೆ ಕೂತಂದ್ರೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಮೂರನೇದೇನಂದ್ರೆ ಆ ಗಾಳಿ ಜೊತೆಗೆ ಹಾರಿಕೊಂಡು ಬರುವಂಥ ರೋಗಾಣುಗಳನ್ನು ಕೂಡ ಈ ಒಂದು ಸೆಡ್ನೆಟ್ ಆಯಿತು ಅಥವಾ ಒಂದು ಯಾವುದೇ ರೀತಿಯ ಪ್ರೊಟೆಕ್ಷನ್ನ ನಾವು ಯೂಸ್ ಮಾಡಿತ್ತಂದ್ರೆ ಅವು ತಡೆದು ನಿಲ್ಲಿಸ್ತಾವು. ಅದ ಒಂದು ರೀಸನ್ಗೋಸ್ಕರ ಈ ಒಂದು ಸೆಡ್ನೆಟ್ನ ಸೈಡ್ಗೆಲ್ಲ ಯೂಸ್ ಮಾಡ್ತಾರು. ಮೇಲೆಲ್ಲ ಓಪನ್ ಇರ್ತೈತಿ, ಬಟ್ ಸುತ್ತಮುತ್ತೆಲ್ಲ ಈ ಒಂದು ಪ್ರೊಟೆಕ್ಷನ್ನ ನಮ್ಮ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಮತ್ತೆ ತಡ ಬರ್ರಿ, ಇವತ್ತು ನಾನು ನಿಮಗೆ ತೋರಿಸ್ತೀನಿ ಬಳ್ಳಿಯನ್ನ ಯಾವ ರೀತಿ ಕೆಳಗಡೆ ಇಳಿಸ್ತಾರೋ, ಆ ಪ್ರೊಸೆಸ್ನ ಹೆಂಗೆ ಮಾಡ್ತಾರೋ. ಸೊ ಈ ಕೆಲಸನ ಬೀಟಲ್ಲಿ ಫಾರ್ಮರ್ ವರ್ಷಕ್ಕೆ ಒಂದ್ಸರ್ತಿ ಆದ್ರೂ ಮಾಡಕಬೇಕಾಗ್ತೈತಿ. ಇಟ್ಸ್ ಕಂಪಲ್ಸರಿ ವರ್ಕ್. ಸೊ ಅದನ್ನ ಹೆಂಗ್ ಮಾಡತ್ತಾರೋ ಅನ್ನೋದು ನಿಮ್ಗೆಲ್ಲ ನಾನು ತೋರಿಸ್ತೇನೆ ನೋಡ್ರಿ. ಬಳ್ಳಿ ಇಳಿಸೋದಂದ್ರೆ ಹೆಚ್ಚು ಕಡಿಮೆ 18ರಿಂದ 20 ಫೂಟ್ ಎತ್ತರಕ್ಕೆ ಬೆಳೆದಿರುವಂತ ಬಳ್ಳಿಗಳನ್ನ ಕೆಳಗಡೆ ಇಳಿಸಿ 2ರಿಂದ 3 ಫೂಟ್ ಕಟ್ಟುವುದಕ್ಕೆ ಬಳ್ಳಿ ಇಳಿಸುವುದು ಅಂತ ನಾವು ಕರಿತೇವೆ. ಫ್ರೆಂಡ್ಸ್, ನೀವು ನೋಡತ್ತೀರಿ 4 ವರ್ಷದ ಹಳೆಯ ತೋಟ ಐತಿ. ವರ್ಷ ಬಳ್ಳಿಯನ್ನ ಕೆಳಗಡೆ ಇಳಿಸ್ತೇವೆ. ಒಂದು 20 ಫೂಟ್ ಎತ್ತರಕ್ಕೆ ಹೋಗೈತಿ. ಇದಕ್ಕಿಂತ ಮೇಲೆ ಹೋಯ್ತಂದ್ರೆ ಬಳ್ಳಿಯನ್ನ ಕಟ್ಟಾಕ್ ಬರಂಗಿಲ್ಲ, ಬಳ್ಳಿಗಳು ಮತ್ತು ಡಂಕ್ ಆಗ್ತಾವು. ಅದು ಮತ್ತೆ ಬಹಳ ದೊಡ್ಡ ಸಮಸ್ಯೆ ಎದುರಾಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಮೊದಲೇ ಕೆಲಸ ಏನು ಮಾಡ್ತಾರಂದ್ರೆ ಬಳ್ಳಿಯನ್ನ ಕೆಳಗಡೆ ಇಳಿಸ್ತಾರೋ. ಬಳ್ಳಿ ಕಟ್ಕೊಂತ ಹೋಗಿರ್ತಾರಲ್ಲ, ಅದನ್ನ ಒಂದು ನುಚ್ಚುಣಿಕೆ ಸಹಾಯದಿಂದ ಮೇಲೇರಿ ಆ ಎಲ್ಲ ಕಟ್ಟಿರುವ ಕಟ್ಟುಗಳನ್ನೆಲ್ಲ ಹರಿತಾರು. ಆಮೇಲೆ ಇದನ್ನ ಕೆಳಗಡೆ ಮತ್ತೊಬ್ಬರ ಸಹಾಯದಿಂದ ಸರಿಯಾಗಿ ಇಟ್ಕೋತ ಬರ್ತಾರು. ಇಲ್ಲ ನಾವು ಡೈರೆಕ್ಟ್ ಮೇಲಿಂದ ಒಗೆದು ಅಂದ್ರೆ ಬಳ್ಳಿ ಮುರಿಯುವ ಸಾಧ್ಯತೆ ಇರ್ತೈತಿ. ಎರಡನೇ ಕೆಲಸ ಏನು ಮಾಡ್ತಾರೆ ಅಂದ್ರೆ ಈ ರೀತಿ ತೆಗ್ಗ ಹೊಡಿಬೇಕಾಗ್ತೈತಿ, ತೆಗ್ಗ ತೆಗಿಬೇಕಾಗ್ತೈತಿ. ಒಂದು 5ರಿಂದ 6 ಇಂಚದ ಡೆಪ್ತ್ ಇಟ್ಕೊಂಡ ನಾವು ತೆಗ್ಗ ತೆಗಿಬೇಕಾಗ್ತೈತಿ. ಈ ಒಂದು ತೆಗ್ಗ ತೆಗಿಬೇಕಾಯ್ತಂದ್ರೆ ಒಂದು ಸ್ಪೆಷಲ್ ಇಕ್ವಿಪ್ಮೆಂಟ್ ಬೇಕಾಗ್ತೈತಿ. ಅವ್ರು ಅದನ್ನ ಅಲ್ಲಿ ಯೂಸ್ ಮಾಡತ್ತಾರೋ. ಇದೇ ರೀತಿಯ ಇಕ್ವಿಪ್ಮೆಂಟಿಂದ ಈ ಒಂದು ತೆಗ್ಗ ತೆಗಿತಾರು. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಹೇಳಿ. ಚಾರ್ನೆನ ಯಾಕೆ ಯೂಸ್ ಮಾಡ್ತಾರೆ? ಕುರ್ಪಿಲಿ ಅಡ್ಡಂಗಿಲ್ಲ, ಗುದ್ಲಿಲಿ ಯಾಕೆ ಅಡ್ಡಂಗಿಲ್ಲ? ಗುದ್ಲಿಲಿ ಹಿಡ್ಕೋಜಿರ್ಕೆ ಯಾಕೆ ಹೇಳು? ಅದನ್ನ ಹೇಳಿ. ಬೇರೆ ಹೊಂಡ್ತಾವ ಇತರಲೆ ಮತ್ತೆಲ್ಲ ಐತರ ಗುದ್ಲಿಲಿ ಅಡ್ಡಾಕ್ ಹೋದ್ರೆ ಬಳ್ಳಿ ಕಿತ್ತೈತಿ. ಕೇಳ್ರಿ ಒಂದ್ ಜರ ಕಚ್ಚ ಆಯ್ತಂದ್ರೆ ಭುರಿ ಬಂದ್ ಬಳ್ಳಿ ಹೋಗ್ತೈತಿ. ಕಚ್ಚ ಆಗ್ಬಾರ್ದು, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಚಾರ್ನೆ ಇದಕ್ಕನೋ ಚಾರನೆ. ಚಾರ್ನೆ ಈ ಒಂದು ಪ್ರೊಸೆಸ್ನಾಗ ಬಹಳಷ್ಟು ಇಂಪಾರ್ಟೆಂಟ್ ಹೊಂದಿರುವಂಥ ಕೆಲಸ ಅಂದ್ರೆ ಮೂರನೇ ಕೆಲಸ. ಅದೇನಂದ್ರೆ ಬಳ್ಳಿಯನ್ನು ಸರಿಯಾಗಿ ಫೋಲ್ಡ್ ಮಾಡಿ ನೀಟಾಗಿ ಮಣ್ಣಲ್ಲಿಟ್ಟ ಅದಕ್ಕೆ ಮಣ್ಣನ್ನು ಹಚ್ಚೋದ. ಇದು ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ. ನಾಲ್ಕನೇ ಕೆಲಸ ಏನಂದ್ರೆ ಏನು ಈ ಬಳ್ಳಿ ಬಿಟ್ಟಿರ್ತಾರಲ್ಲ, ಈ ಬಳ್ಳಿಯನ್ನ ಎತ್ತಿ ಮತ್ತೆ ಕಟ್ಕೊಂತ ಹೋಗೋದ. ಈ ಕೆಲಸ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತೈತಿ. ಮೊದಲೇ ಸರ್ತಿ ಬಳ್ಳಿ ಕಟ್ಟಬೇಕಾಗ್ತೈತಿ. ಅದಕ್ಕೋಸ್ಕರ ಭಾಳ ಬಳ್ಳಿಗಳು ಆ ಕಡೆ ಈ ಕಡೆ ಆಗಿರ್ತಾವು. ಅದನ್ನೆಲ್ಲ ಸರಿಯಾಗಿ ಹಿಡಿದು ಕಟ್ಟಬೇಕಾಗ್ತೈತಿ. ಅದಕ್ಕೋಸ್ಕರ ಇದು ಕೂಡ ಭಾಳ ಇಂಪಾರ್ಟೆಂಟ್ ಕೆಲಸ ಐತಿ. ಫೈನಲಿ ಬಳ್ಳಿಗಳನ್ನೆಲ್ಲ ಕೆಳಗಿಳಿಸ್ತಂದ್ರೆ ಈ ರೀತಿ ಎಲ್ಲಿ ತೋಟ ಕಾಣಿಸ್ತೈತಿ.
ಇಲ್ಲಿವರೆಗೆ ನೀವೇನಾದರೂ ವಿಡಿಯೋ ನೋಡತ್ತೀರಂದ್ರೆ ಮೇ ಬಿ ನೀವು ಇಂಟ್ರೆಸ್ಟೆಡ್ ಇದ್ದೀರಿ. ಸೊ ಇದೇ ರೀತಿ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಚಲೋ ಅನಿಸ್ತಂದ್ರೆ ಲೈಕ್ ಮಾಡಿರಿ, ಯಾರಿಗೆ ಬೇಕು ನೋಡೋ ಅವ್ರ ಜೊತೆ ಶೇರ್ ಕೂಡ ಮಾಡಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.